ಮಾಡಿ ಕ್ಲೀನ್ ಮಾಡಿ ಆಯ್ತು. ಈಗ ಮಸಾಲೆ ರೆಡಿ ಮಾಡುವ. ಮಸಾಲೆಗೆ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಂಡ್ರೆ ಆಯ್ತು. ನನಗೆ 2 ಬಂಗುಡದ, ಹಾಗೆ ಒಂದು 6 ಉದ್ದ ಮೆಣಸು, ಹಾಗೆ ಒಂದು 2 ಗಿಡ್ಡ ಮೆಣಸು, ಹಾಗೆ ಒಂದು 10 ಬೀಜದಷ್ಟು ಕಾಳು ಮೆಣಸು, ಒಂದು 5-6 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು ತುಂಡು ಶುಂಠಿ, ಒಂದು 3/4 ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಬಡೆ ಸೊಪ್ಪು ಹೇಳ್ತಾರಲ್ಲ ಅದು, ಒಂದು 1/4 ಚಮಚ ಅರಶಿನ. ಇದನ್ನು ನೀರು ಹಾಕದೆ ಪುಡಿ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡುವ. ಈಗ ಮಸಾಲೆ ಎಷ್ಟು ಗ್ರೈಂಡ್ ಆಯಿತು. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ, ಅಂದ್ರೆ ಮಿಕ್ಸಿಯಲ್ಲೇ ಪಲ್ಸ್ ಮಾಡುವ, ಗ್ರೈಂಡ್ ಮಾಡುವ. ಈಗ ಮೀನಿಗೆ ಕಟ್ಸ್ ಹಾಕಿದ್ದೇನೆ. ಈ ಗ್ರೈಂಡ್ ಮಾಡಿಟ್ಟಂತ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡುವ. ಮ್ಯಾರಿನೇಟ್ ಮಾಡಿ ಒಂದು 15-20 ನಿಮಿಷ ಇದನ್ನು ಹಾಗೆಯೇ ಬಿಡುವ, ಒಳಗೆಲ್ಲ ನಿಂತ್ಕೊಳ್ಳಿ. ಈಗ ಒಂದು 20 ನಿಮಿಷದ ನಂತರ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಒಂದು 4-5 ಸ್ಪೂನ್ ಹಾಕೊಳ್ಳಿ. ಈ ಎಣ್ಣೆಗೆ ಒಂದು 3 ಕಾಳು ಮೆಣಸನ್ನು ಈ ರೀತಿ ಕಟ್ಸ್ ಹಾಕಿದ್ದೇನೆ. ನಂತರ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿದ್ದೇನೆ. ಸಣ್ಣ ಬೆಳ್ಳುಳ್ಳಿ, ದೊಡ್ಡದಾದ 2 ಸಾಕು. ಈಗ ಒಂದು ಈರುಳ್ಳಿ ಮೀಡಿಯಂ, ಈರುಳ್ಳಿ ಇಷ್ಟು ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಟಂತ ಮೀನನ್ನು ಹಾಕುವ. ಎಲ್ಲ ಮಸಾಲೆ ಕೂಡ ಹಾಕುವ ಅದಕ್ಕೆ. ಈಗ ಇದಕ್ಕೆ ಮೇನ್ ಒಂದು ಇಂಗ್ರೀಡಿಯೆಂಟ್ ಹಾಕಿಲ್ಲ, ಎಂತ ಗೊತ್ತುಂಟಾ? ಹುಳಿಯನ್ನು ಈ ರೀತಿ ನೀರಲ್ಲಿ ಹಾಕಿದ್ದೇನೆ. ಅದರ ಈ ರೀತಿ ದಪ್ಪ ಪೇಸ್ಟ್ ಉಂಟಲ್ಲ, ಆ ದಪ್ಪ ಪೇಸ್ಟ್ 2 ಮೀನಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ದಪ್ಪ ಪೇಸ್ಟ್ ಅನ್ನು ಹಾಕುವ. ನೀವು ಬೇಕಾದ್ರೆ ಗ್ರೈಂಡ್ ಮಾಡುವಾಗ ಹಾಕಬಹುದು. ನಾನು ಗ್ರೈಂಡ್ ಮಾಡುವಾಗ ಹಾಕಿದ್ರೆ ಜಾಸ್ತಿ ನೀರು ಹಾಕ್ತದೆ ಅಂತ ಹಾಕಿಲ್ಲ. ಈಗ ಸ್ವಲ್ಪ ಕರಿಬೇವನ್ನು ಮೇಲಿಂದ ಉದುರಿಸುವ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿ ಮೀನು ಬೆಂದಿದೆ ಅಂತ ನೋಡುವ. ಕುಕ್ಕರಲ್ಲಿ ಹೇಳುವಾಗ ಅದು ಬೆಂದೇ ಇರ್ತದೆ ನೋಡಿ. ಹೀಗೆ ಇರುವಾಗಲೇ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ರೀತಿ ಮಾಂಸ ಬಂದ್ರೆ ಬೆಂದಿದೆ ಅಂತಾನೆ ಅರ್ಥ. ಹಾಕೊಂಡ್ರೆ ಅಟ್ರಾಕ್ಷನ್ ಆಗಿಯೂ ಇರ್ತದೆ ನೋಡಿ. ಕಾಯಿ ಮೆಣಸೆಲ್ಲ ಅಡಿಯಲ್ಲೇ ಇದೆ ಅಲ್ವಾ, ಅದೆಲ್ಲ ಈ ರೀತಿ ಮೇಲೆ ಹಾಕಿ ಸರ್ವ್ ಮಾಡಿ ನೋಡಿ. ಅಡಿಯಲ್ಲಿ ತುಂಬಾ ಜಸಿ ಇದೆ ನೋಡಿ. ನೋಡಿ ಹೇಗೆ ಆಯ್ತು ನೋಡಿ, ತೆಗಿಬಹುದು. ಈ ಗಸಿ ಎಲ್ಲ ಬೇಡ ಅಂತಿದ್ರೆ ಸ್ವಲ್ಪ ಹೊತ್ತು ಮುಚ್ಚಳ ಕುಕ್ಕರ್ ಓಪನ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿ ಡ್ರೈ ಆಗ್ತದೆ ಮಸಾಲೆ ಎಲ್ಲ.